ಏನಾಗಿತ್ತು ನಿಮ್ಮ ಲವ್ ಸ್ಟೋರಿ? ಏನು ನಿಮ್ಮ ಹುಡುಗನ ಜೊತೆ ಎಲ್ಲ ಮಾತಾಡ್ದ? ಫೋನ್ ನಂಬರ್ ಎಲ್ಲ ಇಸ್ಕೊಂಡಿ ಹೆಂಗೆ ಏನು? ಏನು ಮತ್ತೆ ವಾಪಸ್ ಕಾಲು ಫೋನು ಹಚ್ಚಿಲ್ಲ, ಏನು ವಿಷಯ ಹೇಳು ಇಲ್ಲಲ್ಲ ನನಗೆ. ಎಲ್ಲಿ ಬಂದು ನಿಂತು? ಇಲ್ಲ ಕಾಣಿ. ಏನು ಹೇಳಿ? ಏನು ಹೇಳೋದಿಲ್ಲ ಕೇಳೋದಿಲ್ಲ, ಸುಮ್ಮನೆ ಇದೀನಿ ನಾನು. ಹೆಂಗೆ ಮಾಡೋದು ಏನು ಮಾಡೋದು, ನಂಬರ್ ಹೇಗಿಸ್ಕೊಳ್ಳಿ ಅಂತ ವಿಚಾರ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಾ ಕೇಳಿದ್ನಪ್ಪ, ಕೇಳಿದ್ಗಡೆ ಅವ್ರು ಏನಾದ್ರು ತಪ್ಪು ತಿಳ್ಕೊಂಡ್ರೆ ಹೆಂಗೆ ಮಾಡಲಿ ಅಂತ ಅನ್ಕೊಂಡು ಸುಮ್ಮನೆ ಇದ್ದೀನಿ. ಅವ್ರಾಗ ಅವರೇ ಏನಾದರೂ ಒಂಚೂರು ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ನನ್ನ ಜೊತೆ, ನನಗೇನೋ ಒಂಚೂರು ನಂಬರ್ ಕೇಳಕ್ಕೆ ಓಕೆ, ಅವ್ರೇನೋ ಮಾತಾಡಾರ್ದೆ ನಾನೇ ಡೈರೆಕ್ಟ್ ನಂಬರ್ ಕೇಳಿದ್ರೆ ಅವ್ರು ಏನು ಅನ್ಕೋತಾರೆ ಏನೋ ನನ್ನ ಬಗ್ಗೆ ಅಂತ ನನಗೇನೋ ಒಂಥರ ಒಳಗೆ. ಏನು ಇದೆಲ್ಲ ನೀ ವಿಚಾರ ಮಾಡಕತ್ತಿ? ಇದೆಲ್ಲ ವಿಚಾರ ಮಾಡಬೇಕು. ನೀ ನೋಡಿದ್ರೆ ಅಷ್ಟು ದೊಡ್ಡ ಬಿಸ್ನೆಸ್ ನನ್ನ ಮಗಳದಿ, ನೋಡಾಕು ಚಂದದಿ, ಎಲ್ಲ ಆಸ್ತಿ ಐತಿ, ಎಲ್ಲ ಐತಿ. ಅದೆಲ್ಲ ಬಿಟ್ಟು ನೀ ವಿಚಾರ ಮಾಡಕತ್ತಿದಲ್ಲ ನೀ ಎಲ್ಲ ಅವ ವಿಚಾರ ಮಾಡಬೇಕು. ಇಷ್ಟಕ್ಕೂ ಹೇಳು, ಅವನಿಗೆ ನಿನ್ನ ಮನಸ್ಸಾಗತ್ತೆ ಇಸಿ ಅನಿಸ್ತದ ನಿನಗೆ? ಇಲ್ಲ, ಅವ್ನ ಮನಸ್ಸದಂತ ನಾ ಹೇಳಕತ್ತಿಲ್ಲ, ಆದ್ರೆ ಅವನ್ನ ನನ್ನ ಮನಸ್ಸಾಗ್ಯದ. ನಾನು ಯಾವ ರೀತಿ ವ್ಯಕ್ತಪಡಿಸ್ಕೊಳ್ಳಿ ಅಂತ ವಿಚಾರ ಮಾಡಕ್ಕೆ. ವ್ಯಕ್ತಪಡಿಸೋದಂದ್ರೇನು, ಯಾವ ರೀತಿ ಅವ್ರನ್ನ ಇಂಪ್ರೆಸ್ ಮಾಡ್ಕೊಂಡು ಮಾತಾಡೋದು, ಪ್ರೀತಿ ಬೆಲೆ ಒಳಗೆ ಹೆಂಗೆ ಬೀಳಿಸ್ಕೊಳ್ಳೋದು ಅಂತ ನಾನು ವಿಚಾರ ಮಾಡಕತ್ತೀನಿ ಅಷ್ಟೇ. ಅಯ್ಯ ದೇವ್ರೇ, ನಾನು ಕೊಂಡೆ ಎಲ್ಲಿ ಅವನು ನೀನು ಇಷ್ಟಪಡಕತ್ತಾನೇನೋ, ಮೊದಲು ನೀ ಹೆಂಗೆ ಕೇಳಬೇಕು ಅವ ಹೆಂಗೆ ಮೊದಲು ಕೇಳ್ಬೇಕತ್ತ ಇಬ್ರು ಅನ್ಕೊಂಡು ಹಿಂಜರಿಯಾಕತ್ತೀನಿ ಅನ್ನೋದು ನಾ ಮಾಡೀನಿ. ಸೋದ್ದಾಯ್ತು ಹೋಗಕತ್ತಿ. ಅವು ನನ್ನ ಕೂಡಿನ ಕಡೆ ಹಿಂತಿರುಗು ನೋಡೇ ಇಲ್ಲ ಅಂದ್ರೆ ನೀನೇ ಮೊದಲು ಹೊಂಟಿದಿ ಅವನ ಕಡೆಗೆ. ದೇವ್ರೆ, ಹಂಗೆ ಅನ್ಬೇಡ. ನೀ ಹಂಗಂದ್ರೆ ನನಗೊಂಥರ ಏನೋ ಮನಸ್ಸಿಗೆ ಕಸಿಬಿಸಿ ಆಕೈತಿ. ಒಂದಿಟ್ಟು ಗೆಳತಿ ಸಪೋರ್ಟ್ ಮಾಡ್ತಂದ್ರೆ ನೀನು ಹಿಂಗೆ ಅನ್ನಕತ್ತಿಯಲ್ಲ. ನಾನೇನೋ ಸಪೋರ್ಟ್ ಮಾಡಲಿ, ಅವ ಹುಡುಗ ನಿನ್ನ ಕಡೆ ತಿರುಗು ನೋಡಂಗಿಲ್ಲ ನೀ ಹೇಳ್ತಿ. ಅಕಸ್ಮಾತ್ ಅವ್ನಿಗೆ ಲಗ್ನ ಆಗಿತ್ತಂದ್ರೆ ಅದು ಫಸ್ಟ್ ತಿಳ್ಕೊಳ್ಳಾರ್ದೇನೆ ಯಾವುದಕ್ಕೂ ಕೈ ಹಾಕಬೇಡ, ಮುಂದುವರಿಬೇಡ, ಹೇಳೋದಕ್ಕೆ ಹೇಳು. ಇಲ್ವಾ ಅವನಿಲ್ಲ ಆ ರೀತಿ ಅನ್ಸಂಗಿಲ್ಲಲ್ಲ. ಅಲ್ಲಿ ಮದುವೆನ ಆಗಿರ್ಲಿಕ್ಕಿಲ್ಲ ನನಗೆ ಅನ್ಸಮಟ್ಟಾಕ. ಅಷ್ಟೊಂದು ಹ್ಯಾಂಡ್ಸಮ್ ಆಗಿನ ವಯಸ್ಸು ಸಾಂಡ್ ಐತಿ, ಹಂಗೇನಿರಲ್ಲ. ನಾನು ನೀನೇನೋ ಇಲ್ಲಾರ್ದಿದ್ದಿಲ್ಲ ಬರ್ದೇಳಿ ನನಗೆಲ್ಲ ತಲೆ ತುಂಬಿಸಿದಂತೆ ಮನಸ್ಸು ಹಾಳು ಮಾಡಬೇಡ, ಸುಮ್ಮನೆ ಅಂಥದ್ದೇನು ಆಗಿರಲ್ಲ. ಎಲ್ಲಿದ್ದೀನಿ ಹುಚ್ಚಿದೇನು? ಅಲ್ಲ ಎಲ್ಲಾನು ಈ ಸದ್ದ ಅವ್ನು ನೋಡಿ ಅಂದ ಬಳಿಕ ಅವ್ನ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳಾರ್ದೆ, ಅವ ಏನು ಎಂತ ಹಿಂದೇನು ಮುಂದೇನು ತಿಳ್ಕೊಳ್ಳಾರ್ದೆ ಅದು ಹಿಂಗೆ ನೀ ಅವನ ಜೊತೆ ಲವ್ ಮಾಡ್ತೀನಿ ಅಂತ ಇಸಿಂದ್ರೆ ಏನದ ಒದ್ದಾಡಕತ್ತೀರಿ? ಸುಮ್ಮನೆ ಬೇಡ, ನನ್ನ ಮಾತು ಕೇಳು. ಅವನಿಗೆ ಕ್ಯಾರೆಕ್ಟರ್ ಏನು, ಅವ್ನ ಬ್ಯಾಕ್ಗ್ರೌಂಡ್ ಏನು ಎಲ್ಲ ತಿಳ್ಕೊಂಡ್ಮೇಲೆ ಮುಂದುವರಿ, ನನ್ನ ಮಾತು ಕೇಳು. ಹಂಗನಂಗಿತ್ತಂದ್ರೆ ಅವನ ಜೊತೆ ಮಾತಾಡಿ ಫೋನ್ ನಂಬರ್ ಇಸ್ಕೊಂಡು ಲವ್ ಮಾಡ್ತಿದ್ದೆ ಅಂದ್ರೆ ಲವ್ ಮಾಡು. ಸುಮ್ಮನೆ ಕಾಲೇ ಪೀಲೆ ಎಲ್ಲ ತಿಳ್ಕೊಳ್ಳಾರ್ದೇನೆ ನಾನು ಲವ್ ಮಾಡ್ತೀನಿ ಅಂತ ಓಡಿ ಎಂದಾಣಿಸಿ ಎಲ್ಲ ಮನಸ್ಸಿಗೆ ಹಚ್ಕೊಂಡು ಆಮೇಲೆ ಅವನಿಗೆ ಹಂಗೆ ಲಗ್ನ ಆಗಿತ್ತು, ಇಂಥ ಫ್ಯಾಮ್ಲಿ ಅದ, ಹಂಗಿತ್ತು ಹಿಂಗಿತ್ತು ಅಂದ್ರೆ ಆಮೇಲೆ ನಾವು ಸರಿಪಡಿಸ್ಕೋತೀವಿ ಅಂದ್ರೆ ಅದು ಆಗಲ್ಲ. ಈಗ ಹೇಳ್ತಾ ಇದ್ದೀನಿ ಕೇಳು ಸುಮ್ಮ, ಭಾಳ ವಿಚಾರ ಮಾಡು. ಯಾಕಂದ್ರೆ ಇದು ಒಂದು ಜೀವನದ ಪ್ರಶ್ನೆ ಇರ್ತೈತಿ. ಒಂದು ಸಲ ನಾವು ದುಡುಕಿದ್ವಿ ಅಂದ್ರೆ ಮುಂದೆ ಯಾವುದೇ ಕಾರಣಕ್ಕೂ ನಾವು ಆ ತಪ್ಪನ್ನು ಸರಿ ಮಾಡ್ಕೋತೀವಿ ಅಂದ್ರೆ ಅದು ಆಗಲ್ಲ. ಈಗ ಹೇಳಕತ್ತೀನಿ ತಿಳ್ಕೊ, ಇದ್ರ ಮ್ಯಾಲ ನೀನು ಬಿಟ್ಟದ್ದು. ಇಲ್ಲ ಇಷ್ಟೆಲ್ಲ ಹೇಳಕ್ಕ ನಾನು ಲವ್ ಮಾಡಿ ಇದು ಏನಂತಲ್ಲ ಟೈಮ್ ಪಾಸಿ ಲವ್ ಮಾಡ್ಲಕತ್ತೆ ಅನ್ನತ್ತೀನಿ ನಾನು. ಇಲ್ಲ, ನಾ ಲವ್ ಮಾಡಿ ಅಪ್ಪನ ಮನೆಯಾಗೆಲ್ಲ ಅವಾಗ ಅಪ್ಪಗ ಒಪ್ಪಿಸಿ ಮದುವೆನೇ ಹಾಕಿನಿ ಅಂದ್ರೇನು. ಈಗ ಸದ್ಯಕ್ಕೆ ನಾನು ಅವನ ಜೊತೆಗೆ ಓಡಾಡಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡೋದು ಮಾಡಿದ್ರೆ ಯಾರ ಕ್ಯಾರೆಕ್ಟರ್ ಹೆಂಗೆ ಅಂತ ಗೊತ್ತಾಗುತ್ತಲ್ಲ. ಇವ್ರು ನಮ್ಗೆ ಸೂಟ್ ಆಗ್ತಾರೋ ಇಲ್ಲೋ ಅನ್ನೋದು ಗೊತ್ತಾಕೈತಿ. ಮಾತಾಗಿ ಏನಾರ ನಮ್ಗೆ ಸೂಟ್ ಆಗ್ತಿದ್ರು ಅಂದ್ರೆ ನಾನು ಮನ್ಯಾಗ ಮಾತಾಡಿ ಮದುವೆನೇ ಆಗ್ತೀನಿ, ಆಯ್ತಾ? ಅಯ್ಯೋ ನೋಡಮ್ಮ ತಾಯಿ, ನಾನಂತೂ ಎಷ್ಟು ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನ ಬಿಟ್ಟದ್ದು ನಿನ್ನ ಹಣೆ ಬರ, ನಾನೇನು ಮಾಡಲಿ? ಸರಿ ಅದೆಲ್ಲ ಬಿಟ್ಟಾಕ ನೋಡೋಣ ಮುಂದೆ. ಇನ್ನೂ ಮಾತಾಡಿಲ್ಲ ಅಲ್ಲ, ಸರಿ ಮಾತಾಡಿದ್ಮೇಲೆ ಎಲ್ಲ ವಿಚಾರ ಮಾಡೋಣ ಇಬ್ರು. ಟೀ ಯಾರೋ ಗೊತ್ತೆ, ಬೇಗ ಕುಡ್ಕೊ ಹೋಗೋಣ ಮನೆಗೆ. ತುಂಬ ಹೊತ್ತಾಯ್ತು, ಮತ್ತು ಕಾಲೇಜ್ ಬಿಟ್ಟು ತುಂಬ ಹೊತ್ತಾಯ್ತು. ಲೇಟ್ ಆದರೆ ನಮ್ಮವು ಏನಿಲ್ಲ ಒಟ ಶುರು ಮಾಡ್ತಾ. ಓ ಶೆಟ್, ನಾ ಟೈಮೇ ನೋಡಿಲ್ಲ. ಮನೆ ಬೇಗ ಬರೋಕ್ಕೆ ಹೇಳಿದ್ರು ಅಮ್ಮ, ಒಂಚೂರು ಬೇಗ ಹೋಗ್ಬೇಕು. ಸರಿ, ನೀನು ಇದನ್ನೆಲ್ಲ ಮುಗಿಸ್ಕೊಂಡು ತಿನ್ಕೊಂಡು ಹೋಗು, ನಾನು ಸಿಗ್ತೀನಿ ಮತ್ತೆ ನಾಳೆ ಕಾಲೇಜ್ನೇ ಬರಲೇ. ಹೋಗ್ತೀನಿ, ಒಂಚೂರು ಬೇಗ ಬಾ ಅಂತ ಹೇಳಿದರು, ನೆನಪಾರಿಲ್ಲೇ ಕೂತೀನಿ, ಬರ್ತೀನಿ, ಏನು ತಪ್ಪು ತಿಳ್ಕೊಬೇಡ. ಸರಿ ಬರಲಾ? ಸರಿ ಹೋಗ್ತೀನಿ ಅಂತ ನಿಂತಿದ್ದಿ, ಮತ್ತೇನು ಮಾಡೋಕ್ಕತ್ತದ? ಸರಿ ಹೋಗಿ ಬಾ, ನಾಳೆ ಕಾಲೇಜ್ನೇ ಸಿಗೋಣತ್. ಸರಿ ಬಾಯ್. ಓಕೆ ಬಾಯ್ ಬಾಯ್. ಇವಳು ನೋಡಿದ್ರೆ ಹಿಂಗೆ ಅಂತಾಳ, ಏನು ಮಾಡಲಿ? ಇವಳೊಬ್ಳು ಫ್ರೆಂಡ್ ಅಂತ ಹೇಳ್ಕೊಂಡ್ರೆ ಏನೋ ಒಂದು ಸೊಲ್ಯೂಷನ್ ಕೊಡ್ತಾಳಂದ್ರೆ ಈಗ ಒಬ್ಬಕ್ಕೆ ತಲೆ ಕಡಿಸಿ ಹೋದ್ಲ ನನಗೆ. ಹಿಂಗೆ ಮಾಡೋದು ಏನು? ರೆಸ್ಟೋರೆಂಟ್ ಎಲ್ಲ ಖಾಲಿ ಖಾಲಿ ಆಗೈತಿ, ನಾವು ಬರ್ತೀವಿ ಅಂತೇಳಿ. ಬಾರೋ ಬೇಗ, ಗಾಡಿ ಸೈಡ್ಗೆ ಹಾಕಿ. ಇದು ಶಶಿಧರ್ ಧ್ವನಿ ಅಲ್ಲ? ಬಂದ್ರಾ? ಲೋ ಮಗ, ನೀನು ಮುಗಿಸ್ಕೊಂಡು ಮನೆಗೆ ಹೋಗೋ. ಮನೆಯಿಂದ ಫೋನ್ ಬಂತು, ನಾನು ಮನೆಗೆ ಹೋಗ್ಬೇಕು ಅರ್ಜೆಂಟ್ ಅಂತ. ನಾನು ಹೋಗ್ತೀನಿ, ನೀ ಏನದ ಮುಗಿಸ್ಕೊಂಡು ಹೋಗು. ಸರಿ ಬರಲಾ? ಬಾಯ್. ಅಲ್ಲ ಕಣೋ, ಜೊತೆಗೆ ಬಂದ್ವಿ, ಏನಾದ್ರೂ ತಿನ್ಕೊಂಡು ಹೋಗೋಣ ಅಂತ. ನೀನು ನೋಡಿದ್ರೆ ಈಗ ಮನೆಗೆ ಹೊರಟು ನಿಂತಿದೆಯಲ್ಲ, ಬಾ ಒಂಚೂರು ಏನಾದ್ರು ತಿನ್ಕೊಂಡು ಹೋಗಂತ. ಏನಲ್ಲ ತಾಂತ್ರಿಕ ಲೇಟ್ ಆಕೈತೇನು, ಅದಕ್ಕಿನ್ನಕತ್ ಬಾ. ಇಲ್ಲ ಮಗ, ಅವ ಫೋನ್ ಮಾಡ್ಯಾಳ, ಬಾ ಬರಕ್ಕೆ ಹೇಳ, ಜಲ್ದಿ ಹೋಗ್ಬರ್ತೀನಿ, ಒಂಚೂರು ಕೆಲಸ ಐತಿ. ನಾನು ನಾಳೆ ಸಿಗ್ತೀನಿ ಹೇಳಿ, ಮತ್ತೆ ಇಲ್ಲೇ ಆಫೀಸ್ ಬೆಳಕ್ಕೆ ಬರ್ತೀನಿ ಅಂತೇಳಿ. ತಿನ್ಕೊಂಡು ಬರಲಿ, ಬಾಯ್. ಸರಿ ಆಯ್ತು, ಹೋಗಪ್ಪ, ಇನ್ನೇನು ಮಾಡಕತ್ತೈತಿ. ಕರ್ಕೊಂಬಂದು ಕಿಸಿನ ಬಿಟ್ಟು ಹೊಂಟಿ. ಆಯ್ತು ಹೋಗು, ನಾವು ಹೋಗ್ತೀನಿ ನನ್ನ ಮನೆಗೆ. ಎಲ್ಲಿ ಕೂತ್ಕೊಳ್ಳಿ. ಅದು ಬಾಸ್ ಮಗಳಲ್ವಾ, ಇಲ್ಲೇನು ಮಾಡ್ತಾ ಇದ್ದಾಳೆ? ಅಯ್ಯೋ, ಅವಳು ಕೈಲಿ ತಗಲಾಕೊಂಡ್ರೆ ಮುಗಿದೈತೆ ನನ್ನ ಕೆಲಸ. ತಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಏನು ಮಾಡಲಿ? ಹೊರಗಡೆ ಹೋಗ್ಲಾ? ಅಯ್ಯೋ ಹೊರಗಡೆ ಹೋಗ್ಲಾ, ಇಲ್ಲೇ ಕೂತ್ಕೊಳ್ಳ? ಅವಳು ನೋಡಿದಾಳೋ ಏನೋ ಗೊತ್ತಿಲ್ಲ, ನನ್ನ ಏನು ಮಾಡೋದು? ಇವ್ರು ನನ್ನ
ನೋಡದೇ ರೀತಿ ನಾಟಕ ಮಾಡಕತ್ತಾರ ಏನು ಅಂತ ಗೊತ್ತಾಗ್ತಾ ಇಲ್ಲಲ್ಲ. ಮೋಸ್ಟ್ಲಿ ನೋಡಿರ್ಲಿಕ್ಕಿಲ್ಲ ನಾನೇ ಅವ್ರಿಗೆ. ಶಶಿಧರ್ ಶಶಿಧರ್ ಅಯ್ಯೋ ನೋಡ್ಬಿಟ್ಲಲ್ಲಪ್ಪ. ಶಾಲಿನಿ ನೀವೇನಿಲ್ಲಿ ಟೀ ಕುಡಿಯಕ್ಕೆ ಬಂದ್ರಿ? ನಿಮ್ಮನ್ನ ಶಶಿ ಅಂತ ಕೂಗಿದ್ರೆ ಏನು ತೊಂದರೆ ಇಲ್ಲ ಅಲ್ಲ? ಕರೀರಿಪ್ಪ, ಏನು ತೊಂದರೆ ಇಲ್ರಿ. ಸರಿ ಹಾಗಿದ್ರೆ ಬನ್ನಿ ಕೂತ್ಕೊಳ್ಳಿ. ನನಗೂ ಒಬ್ಬಳೇ ಕೂತ್ಕೊಂಡು ಬೇಜಾರಾಗ್ತಾ ಇತ್ತು, ಇದನ್ನೆಲ್ಲ ಹೆಂಗಪ್ಪ ತಿಂದು ಮುಗಿಸೋದು ಅಂತ. ಕಂಪ್ನಿಗಾಗಿ ನೀವು ಬಂದ್ರಲ್ಲ, ಸರಿ ಕೂತ್ಕೊಳ್ಳಿ ಬನ್ನಿ. ಅಯ್ಯೋ ನನಗೂ ಬೇಡ, ನೀವು ತಿನ್ನಿ ಪರವಾಗಿಲ್ಲ. ನಾನು ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿ ಊಟ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲ ಶಶಿ, ಬಂದು ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಯ್ಯ ನಮ್ಗಳು ಮತ್ತೆ ಥ್ಯಾಂಕ್ಸ್ ಎಲ್ಲ ಯಾಕೆ ಶಶಿ? ಫ್ರೆಂಡು ಅಂದಮೇಲೆ ಮುಗೀತು ಫ್ರೆಂಡು. ಅಂದಂಗೆ ಮತ್ತೇನು ಸಮಾಚಾರ ಶಾಲಿನಿ ಅವರೇ? ಏನಿಲ್ಲ ಶಶಿ ಸಮಾಚಾರ. ಕಾಲೇಜ್ಗೆ ಹೋಗೋದು ಮುಗಿಸ್ಕೊಂಡು ಮತ್ತೆ ತಿರ್ಗಾ ಮನೆ ಬರೋದು, ಮತ್ತೆ ಬಿಟ್ಟರೆ ಮಲ್ಗೋದು ತಿನ್ನೋದು ಹೇಳೋದು, ಮತ್ತೆ ತಿರ್ಗಾ ಕಾಲೇಜ್ಗೆ ಹೋಗೋದು, ಅದೇ ಅಲ್ವಾ? ಮತ್ತೆ ಅದು ಬಿಟ್ಟರೆ ಬೇರೆ ಏನಿರುತ್ತೆ? ಅದು ಖರೇನೇ ಐತೆ ಬಿಡ್ರಿ. ಖರೆ ಎಲ್ಲರದ್ದು ಜೀವನ ಅದೇ ಅಲ್ರಿ. ಅವ್ರ ಕೆಲಸ ಅವ್ರಿಗೆ ಬ್ಯಾಸರ ಆಗಿರ್ತದೆ ರೀ. ಮತ್ತೆ ತಿನ್ನು ಬೀಳು ಏಳು ಅದೇ ಇರ್ತದೆ, ಏನೂ ಮಾಡೋಕ್ಕಾಗಲ್ರಿ. ಮತ್ತೆ ರೀ ಸಮಾಚಾರ? ಮತ್ತೇನು ಸಾಹೇಬ್ರು ಮನೆಗೆ ಎಷ್ಟು ಗಂಟೆ ಹೋಗೋದು? ಮನೇಲಿ ಏನು ಅಮ್ಮ ಅದು ಕಾಯ್ತಾ ಇರಲ್ವ ನಿಮಗೆ? ಕಾಯ್ತಾ ಇರ್ತಾರೆ. ಆದರೆ ಹೇಳ್ತೀನಲ್ಲ, ನಂದು ಬರೋದು ಲೇಟ್ ಆಗಿರ್ತದೆ, ನೀವು ಮಕ್ಕೋರಿ ನಾನು ಸಮೇತ ಕಾಯ್ಬಿಟ್ರಿ ಅಂತೇಳಿ. ಹಿಂಗಾಗಿ ಏನು ಚಿಂತಿಲ್ರಿ. ಎಷ್ಟೊತ್ತಿಗೆ ಹೋದ್ರು ಆಫೀಸ್ ಮುಗಿಸ್ಕೊಂಡು ಒಂದು ತಾಸು 2 ತಾಸು ಲೇಟಾಗಿ ಹೋದ್ರು ಏನು ತೊಂದರೆ ಇಲ್ರಿ. ಅಂದಂಗೆ ಶಶಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಾ? ಯಾರು ಇರ್ತೀರಾ? ನಮ್ಮನಲ್ಲ, ನಮ್ಮಮ್ಮ, ನಮ್ಮಣ್ಣ, ಅಣ್ಣ ಹೆಂಡತಿ, ನಾನು. ಓ 1 ನಿಮಿಷ ಫೋನ್ ಬರ್ತಾ ಇದೀರಿ. ಯಾರು? ಕಂಪ್ನಿ ಕಾಲು ಸೆಟ್. ಏನಾದ್ರು ಮಾತಾಡ್ಬೇಕಾದ್ರೆ ಬರ್ತಾವೆ ಇವು. ಎಲ್ಲಿ ಬಿಟ್ಟಿದ್ದೀರಿ ಮಾತಾ? ಅಂದರೆ ಇವ್ರಿಗೆ ಮದುವೆ ಆಗಿಲ್ಲ. ಯಾರು ಇರ್ತೀರ ಅಂದರೆ 4 ಜನ ಅಂದರು. ಅಣ್ಣ ನಿಂತಿ ತಾಯಿ ಅಂದರೆ 4 ಜನನೇ ಇರೋದು. ಅಂದರೆ ಇವ್ರಿಗೆ ಮದುವೆ ಆಗಿಲ್ಲ, ಅದು ಒಂದು ಕನ್ಫರ್ಮ್ ಆಯಿತು. ಶಾಲಿನಿ ಅವರೇ ಏನು ವಿಚಾರ ಮಾಡತ್ತೀರಿ? ಏನಿಲ್ಲ, ನೀವು ಏನೋ ಫೋನ್ ಬಂತು ಮಾತಾಡ್ತೀನಿ ಇದ್ರಲ್ಲ, ಅದಕ್ಕೆ ನಾನು ಸುಮ್ಮನೆ ಕೂತಿದ್ದೆ. ಹೇಳಿ. ತಿನ್ನಿ, ಇದು ಇದೆಯಲ್ಲ ಸ್ನ್ಯಾಕ್ಸು ತಗೊಳ್ತೀನಿ. ಅಯ್ಯ ನೀವು ತಿನ್ನಿ, ನನಗೆ ಬೇಡ. ನಾನು ಟೀ ಸಾಕು. ಯಾಕೆ ಡಯಟಲ್ಲಿದ್ದೀರಾ? ಅಯ್ಯ ಡಯಟ ಪೇಟ್ ರೀ, ಅದೆಲ್ಲಿ ತಂದಿಟ್ರಿ ಡಯಟ ಪೇಟ್? ಅದನ್ನೆಲ್ಲ ಏನು ಮಾಡಕ್ಕೆ ಹೋಗ್ರಿಪ್ಪ ನಾವು. ನಮ್ಮ ಹೊಡೆ ತುಂಬ ಊಟಬೇಕು, ಕಣ್ ತುಂಬ ನಿದಿಬೇಕು. ನಮಗೆ ಹೂಳ ತಿಲ್ಲಾರ್ದೇ ಉಪವಾಸ ಇರು ಅಂದ್ರೆ ಇರೋದಕ್ಕಾಗಲ್ರಪ್ಪ ಯಪ್ಪ. ಡಯಟ ಪೇಟ ಅದೆಲ್ಲ ನಿಮ್ಮಂಥವ್ರು ರಾಕಿದ್ದವ್ರು ಮಾಡ್ತೀರಿ. ಈಗ ನೋಡ್ರಿ ಹೆಂಗಿದ್ರಿ ನೀವು ಸ್ಲಿಮ್ ಆಗಿ. ನಿಮ್ಮಂಗೆ ಡಯಟ್ ಗೇಟ್ ಮಾಡ್ಕಿಸಿದ್ರೆ ಹೊಟ್ಟೆ ಕರಗಿಸ್ಬೋದಾಗಲ್ರಪ್ಪ ನಮಗೆ. ಮಾಡ್ಬೇಕ್ರಿ ಅದನ್ನೆಲ್ಲ ಶಶಿ. ನೋಡಿ ಮಾಡಿದ್ರೇ ಮನುಷ್ಯ ಏನೋ ಒಂಚೂರು ಆರೋಗ್ಯವಾಗಿರಕ್ಕೆ ಸಾಧ್ಯ. ಒಂಚೂರು ಏನೋ ಜಡ್ಡ ಪಿಡ್ಡ ಬರೋವೆಲ್ಲ ದೂರ ಹೋಗ್ತಾವ. ಇಲ್ಲಿಲ್ಲ ಅಂದ್ರೆ ತಿಂದು ಕುಂಬ್ಕಣ್ಗಪ್ಪೆ ಮುಕ್ಕಂದ್ರೆ 22 ಜಡಿ ಸೇರ್ತಾವೆ. ಏನು ಮಾಡೋಕ್ಕಾಗತ್ತಾರೆ? ಏನು ಮಾಡೋಕ್ಕಾಗಲ್ಲ. ಇಟ್ಟೆಲ್ಲ ಇದ್ದೂ ಅನುಭವಿಸೋಕ್ಕಾಗಲ್ರಿ, ಮಾಡಬೇಕೆ ಸಾಯ್ದಾಕದ್ರಿ. ಹಿಂಗೆ ಹಾಕಿಸಿದ್ರೆ ನಾವೇನು ಡಯಟ್ ಮಾಡ್ತೇವೆ ನೋಡ್ರಿ. ಅದೆಲ್ಲ ನಿಮ್ಮಂಥವ್ರು ಪಾಡ್ರಿ, ನಮಗೆಲ್ಲ ಪಾಡಾಗಲ್ಲದು. ಮತ್ತೇನು ರೀ ಮೇಡಮ್ ಸಮಾಚಾರ? ಶಶಿ ನಾನು ಮೇಡಮ್ ಅನ್ಬೇಡ ಅಂತ ಹೇಳ್ತೀನಿ, ಮತ್ತೆ ಅದೇ ಅಂತೀರಲ್ರಿ ನೀವು. ಅಯ್ಯ ಬಾಯ್ ತಪ್ಪತ್ತು, ಸಾರಿ. ನೀವು ನನ್ನ ಜೊತೆ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಹೋಗೇ ಬಾರೆ ಅಂತಲೇ ಮಾತಾಡಿಸಿ, ನನಗೇನು ತೊಂದರೆ ಇಲ್ಲ. ನನಗೂ ಹಂಗೆ ಮಾತಾಡ್ಸೋದ್ರಿಂದ ಏನೋ ಒಂಥರ ಹೊಸ ಫ್ರೆಂಡ್ಸ್ ಸಿಕ್ಕಂಗಾಗುತ್ತೆ ಅಷ್ಟೇ. ಹೋಗೇ ಬಾರಿ ಅಂತನಾ? ಯಪ್ಪ ಅದೆಲ್ಲ ಬೇಡಿ, ಶಾಲಿನಿ ಅಂತ ಕೂಗ್ತೀನಿ ಸಾಕು. ಸರಿ ನೀವು ಹೆಂಗಾದ್ರೂ ಕರ್ಕೊಳ್ಳಿ. ನಿಮ್ಮ ಹತ್ರ ನಾನು ಏನೋ ಒಂದು ಕೇಳ್ತೀನಿ, ನೀವು ತಪ್ಪು ತಿಳ್ಕೊಬಾರ್ದು, ಸರಿನಾ? ಅಯ್ಯೋ ಅದರಲ್ಲೇನಿದೆ ತಪ್ಪು ತಿಳ್ಕೊಳಕ್ಕೆ? ಹೇಳಿ. ನಾನು ಹೀಗೆ ಹೇಳತ್ತೀನಿ ರೀ ಅಡ್ವಾನ್ಸೇ, ತಪ್ಪು ತಿಳ್ಕೊಬಾರ್ದು ಅಂತ. ಅದು ಅಯ್ಯೋ ಬರೀ ಅದು ಅಂದರೆ ನನಗೇನು ಗೊತ್ತಾಗಬೇಕು? ನಾನೇನು ತಿಳ್ಕೊಬೇಕು? ಏನು ಅಂತ ಬಿಡಿಸಿ ಹೇಳಿ, ನಾನೇನು ತಪ್ಪು ತಿಳ್ಕೊಳ್ಳೋ ಆಯ್ತಾ? ಅದು ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಫೋನ್ ನಂಬರಾ? ಅದನ್ನ ಕೇಳೋಕೆ ಯಾಕಿಟ್ಟು ಇಂಥ ಪರಿ ಇದು ಮಾಡತ್ತೀರಿ, ಸಂಕೋಚ ಪಡ್ಕೊಳತ್ತೀರಿ? ಆಯ್ತು ತಗೋರಿ, ಹೇಳ್ತೀನಿ, ಬರ್ಕೊರಿ. ಹಾಂ ಶಶಿ ನಿಜವಾಗ್ಲೂ ನಂಬರ್ ಕೊಡ್ತೀರಾ? ಅಯ್ಯಯ್ಯೋ ನಿಮ್ಮ ಹತ್ರ ನಾನು ನಂಬರ್ ತೊಗೊಳಕ್ಕೆ ಕೇಳಿದ್ರೆ ನೀವೇನು ಅನ್ಕೊಂತೀರೋ, ಎಲ್ಲಿ ಏನಾದರೂ ತಪ್ಪು ತಿಳ್ಕೊತೀರೋ ಅಂತ ಅನ್ಕೊಂಡು ನಾನು ಏನೇನೋ ವಿಚಾರ ಮಾಡಿದ್ದೆ ನಿಮ್ಮ ನಂಬರ್ ಕೇಳೋಕ್ಕೆ. ಯಾಕ ನೀವು ಇಷ್ಟೊಂದು ಸುಲಭವಾಗಿ ಹ್ಞೂ ಅಂತೀರ ಅಂತ ಗೊತ್ತಿರಲಿಲ್ಲ ನನಗೆ. ಅದ್ರಾಗ ಏನಾದ್ರಿ ಗಾಬರಿ ಯಾಕೆ? ಫ್ರೆಂಡ್ಶಿಪ್ ಅತ್ತೇಸಿ ಅಂದಿರಿ. ಏನೋ ಫ್ರೆಂಡ್ಶಿಪ್ ಮಾಡಿ ಒಂದು ಬಳಕ ಫೋನ್ ಹಚ್ಚಿ ಏನೋ ಒಂದು ನಮ್ಗೆ ಗೊತ್ತಿಲ್ಲದು ನೀವು ಹೇಳೋದು, ನಿಮ್ಗೆ ಗೊತ್ತಿಲ್ಲದು ನಾವು ಹೇಳೋದು, ಏನೋ ಒಂದೆರಡು ಮಾತಾಡೋಕ್ಕೆ ಅಂತ ಇರಬೇಕಲ್ವ ನಂಬರು? ಏನು ಹಂಗೇನು ತಿಳ್ಕೊಳ್ಳಲ್ಲಪ್ಪ. ತಗೋರಿ ನಂಬರ್ ತಗೋರಿ. ಹೌದಾ? ಸರಿ ಕುಡಿ. 91 ಲಾಸ್ಟಲ್ಲಿ 64. ಹಾಂ ಆಯಿತು. ಸರಿ ನಾನು ಮಾತಾಡ್ಬೇಕಂತ ಕಾಲ್ ಮಾಡಿದರೆ ಆಗುತ್ತಲ್ಲ? ಸರಿ, ನಿಮ್ಗೆ ಯಾವಾಗ ಮಾತಾಡಬೇಕು ಅಂತ ಅನ್ಸುತ್ತೋ ಅವಾಗ ಫೋನ್ ಮಾಡಿ, ತೊಂದರೆ ಇಲ್ಲ. ಓಕೆ ಥ್ಯಾಂಕ್ ಯು ಶಶಿ.